ನೋಡಿ ಮುಂದೆ 1000 ಎಕರೆ ಮುಂದಿನ ಅಂದ್ರೆ ಈ ಬರುವಂತ ಬಜೆಟ್ ನಲ್ಲಿ 1000 ಎಕರೆ ಮಾಡುವಂತ ಒಂದು ಯೋಜನೆಯನ್ನ ಹೊಂದಿದ್ವಿ. ಇದು ಟ್ರಯಲ್ ಅಂತ ಮಾಡ್ತಿದ್ವಿ ಅಷ್ಟೇ. ಈಗ ಆಲ್ರೆಡಿ ಸರ್ಕಾರದಲ್ಲಿ ಈಗ ನಾವು ಮಾಡ್ತಾ ಇರೋದು ಆಲ್ರೆಡಿ ನಮ್ ಸರ್ಕಾರಿ ಜಾಗ ಲಾಟ್ ಆಗಿದೆ, ಅದ್ರಲ್ಲಿ ಮಾಡ್ತಾರೆ. ಇನ್ ಮುಂದೆ ಇಲ್ಲದೆ ಹೋದಲ್ಲಿ ಆ ಊರಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂದಾಗ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಪ್ರಯೋಜನ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಪರ್ಚೇಸ್ ಕೂಡ ಮಾಡಿ. ಬೆಳಗಾವಿ ಅಂತ ಸಿಟಿ ಒಳಗೆ ಸಾಕಷ್ಟು ಜನ ಹೊರಗಡೆ ಬಂದು ಮನೆ ಕಟ್ಕೊಳ್ತಾ ಇದ್ದಾರೆ. ಅಂತವ್ರಿಗೂ ಕೂಡ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ನೋಡೋರು ಬೆಳಗಾವಿ ಕಷ್ಟ, ಬೆಳಗಾವಿ ಬಿಟ್ಟೆ ಇದು. ಯಾಕಂದ್ರೆ ಇಲ್ಲಿ ಲ್ಯಾಂಡ್ ಕಾಸ್ಟ್ಲಿ ಇದೆ. ನಾವು 50 ಲಕ್ಷ ರೂಪಾಯಿ ಪ್ರೊವೈಡ್ ಮಾಡಿದ್ವಿ. ಅದು ನಗರಸಭೆ ವ್ಯಾಪ್ತಿಲಿ 50-60 ಲಕ್ಷ ಸಿಗ್ಬೋದು. 50 ಲಕ್ಷಕ್ಕಿಂತ ಹೆಚ್ಚಿಗೆ ಆದ್ರೆ ಅವರೇ ವಂತಿಕೆ ಆಗ್ತದೆ. ತಪ್ಪು 60 ಲಕ್ಷ ಆದ್ರೆ ಸೊ ಅದರಲ್ಲಿ 30 ಜನ ಬರ್ತಾರೆ. ಅವ್ರು 30,000 ರೂಪಾಯಿ ಅಡಿಷನಲ್ ಹಾಕಿ ಆ ಭೂಮಿ ಖರೀದಿ ಮಾಡುವಂತ ಪ್ರಯೋಜನ ಇಟ್ಟಿದ್ದೀವಿ. ನಮ್ದು ಲಿಮಿಟ್ ಮೀರಿ ಹೋದ್ರೆ ಅವರೇ ವಂತಿಕೆ ಹಾಕ್ಬೇಕು. ಒಂದು 10,000 ಆಗ್ಬೋದು, 20 ಆಗ್ಬೋದು, 30 ಆಗ್ಬೋದು ಅಷ್ಟೇ. ನಮ್ದೇನಿಲ್ಲ, ಅದೇ ನಮ್ ಮಾಡ್ದಂಗಲ್ಲ. ಅದು ಮಾಡೋದು ಪಂಚಾಯತಿ ನಗರಸಭೆ ಅವ್ರು ಹಂಚಿಕೆ ಮಾಡ್ತಾರೆ. ನಮ್ದು ಬರೀ ಡೆವಲಪ್ಮೆಂಟ್ ಅಷ್ಟೇ. ನಾವೇನ್ ಹಂಚಿಕೆ ಮಾಡೋದು, ಹಂಚಿಕೆ ಆಗೋದು ಅಷ್ಟೇ. ಸರ್, ಈಗ ಆಲ್ರೆಡಿ ವಸತಿ ಇಲಾಖೆಯಿಂದ ಇದೆ, ಯಾರಿಗೆ ಭೂಮಿ ಇದೆಯೋ ಅವ್ರಿಗೆ ಏನೈತಿ ಅವರೇ ನೇರವಾಗಿ ಅನುದಾನ ಕೊಡ್ತಾ ಇದ್ದಾರೆ. ಅದಕ್ಕೆ ಮನೆ ಕಟ್ಸ್ಕೊಳ್ಳಿಕ್ಕೆ ಸಹಾಯಧನ ಅವ್ರನ್ನೇನ್ರಿ ಇದ್ರೊಳಗೆ ಇನ್ಕ್ಲೂಡ್ ಮಾಡ್ತಿರ್ತಾರೆ ಸರ್? ಯಾಕಂತಂದ್ರೆ ನಮ್ದು ಜಾಗದ ಅಷ್ಟೇ ಡೆವಲಪ್ಮೆಂಟ್. ಮನೆ ಕಟ್ಟಲಿಕ್ಕೆ ಈ ಯೋಜನೆ ಯಾವ ಉಪಯೋಗ ಮಾಡ್ಕೋಬಹುದು. ಈಗ ಅಷ್ಟೇ ಅಂಬೇಡ್ಕರ್ ಏನ್ ಯೋಜನೆ ಅದಲ್ಲ, ಇದನ್ನ ತಂದು ಅಲ್ಲಿ ಹಾಕ್ಬೋದು. ಅವರು ಸ್ವಲ್ಪ ದುಡ್ಡು ಸೇರಿಸಿದ್ರೆ ಒಳ್ಳೆ ಮನೆ ಕಟ್ಕೋಬಹುದು. ಬೇರೆ ಸ್ಕೀಮ್ ಮನೆಗಳೆಲ್ಲ ಎಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ. SPS ಅನುದಾನ ದುರ್ಬಳಕೆ ಆಗ್ತಿದೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಬಟ್ ಇದೊಂದು ಯೋಜನೆ ಅದಕ್ಕೊಂದು ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಅಲ್ಲಿಂದ ಹಣ ಪಡೆದು ಮಾಡ್ತಾ ಇದೀವಿ. ಇದು ಸಕ್ಸಸ್ ಆದ್ರೆ ಮುಂದೆ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಈ ವರ್ಷದ ಹೊಸ ಬಜೆಟ್ ಅಲ್ಲಿ ನಮ್ದು ಚಿಂತನೆ ಇದೆ. ಅದರ ಮುಖ್ಯಮಂತ್ರಿಗಳು ಸರ್ಕಾರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ಏನಾದ್ರೂ ಪ್ರಾಥಮಿಕವಾಗಿ ಏನಾದ್ರೂ ಅವ್ರ ವಂತಿಕೆಯನ್ನ ಕಟ್ಟಬೇಕಾ ಅಂತ? ಹೌದಾ, ಇದರಲ್ಲಿ ಡಿಟೇಲ್ ಆಗಿ ಬಂದಿದ್ದೀವಿ. ಅದು DC ಅವ್ರಿಗೆ ವಂತಿಕೆಯನ್ನ ಕಟ್ಟಬೇಕು. DC ಅವ್ರಿಗೆ ಈಗ DC ಅವ್ರು ಪೇಮೆಂಟ್ ಮಾಡ್ತಾರೆ. ಸೊ ನಮ್ಮ ಹೆಚ್ಚಿಗೆ ಆದ್ರೆ ಆ DC ಅವ್ರ ಕಡೆ ಬಂದು ಅವರು ಪಂಚಾಯತಿ ಅವರು ಸಂಬಂಧಪಟ್ಟವರು ಹೆಚ್ಚಿಗೆ ರಿಮೈನ್ ಅಮೌಂಟ್ ಅವ್ರಿಗೆ ಕಟ್ಟರೆ ಅದನ್ನ ಅದು ಓನರ್ ಪೇಮೆಂಟ್ DC ಅವರು ಮಾಡ್ತಾರೆ. ಈಗ ಬುದ್ಧ ಬಸವ ಅಂಬೇಡ್ಕರ್ ನಿಮ್ ಸಿದ್ಧಾಂತ, ನಿಮ್ ಕಾನ್ಸೆಪ್ಟ್, ನಿಮ್ ಯೋಜನೆನೂ ನಿಮ್ದೇ ಕಾನ್ಸೆಪ್ಟ್ ಅಂತ ಸರ್ಕಾರಕ್ಕೆ? ಹೌದು, ನಮ್ದೇ ನಮ್ಮ ಯೋಜನೆ. ನಾವು ಯಾಕಂದ್ರೆ ಸುಮಾರು ಕಡೆ ಪ್ರವಾಸ ಮಾಡಿದಾಗ ಇಂತಲ್ಲಿ ಅಲಾಟ್ ಆಗಿದೆ 10 ವರ್ಷದಿಂದ 20 ವರ್ಷದಿಂದ ಯಾರು ಹೋಗಿಲ್ಲ ಅಲ್ಲಿ ಅಂತ ಕೇಳ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಕೂಡ ಅಂತ ಇದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ 20 ವರ್ಷದಿಂದ ಯಾರು ಹೋಗಿಲ್ಲ. ಕಾರಣ ಅಂದ್ರೆ ಅಲ್ಲಿ ಏನೂ ಇಲ್ಲ. ಊರಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಇರ್ತದೆ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಯಾರು ಹೋಗಲ್ಲ. ಎಲ್ಲ ನಾವು ಸೌಕರ್ಯ ಮಾಡಿಕೊಟ್ಟಾಗ ಖಂಡಿತವಾಗಿ ಅಲ್ಲಿ ಹೋಗ್ತಾರ. ಹೊಸ ಅವರ ಬದುಕು ಪ್ರಾರಂಭ ನಮ್ಮ ಕನಸಿದೆ. ಕಳೆದ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆವಾಸ್ ಯೋಜನೆಗಳನ್ನ ಈಗಾಗಲೇ ಅರ್ಧಮೃತ ಕಟ್ಟಿ ಹಂಗೆ ಬಿಡ್ತಿದ್ರು ಸರ್. ಅದಕ್ಕೆ ಅನುದಾನಗಳನ್ನು ಕೆಲವೊಂದು ಕಡೆ ಗ್ರಾಮ ಪಂಚಾಯತಿಗಳಿಗೆ ಹೋಗಲಿಲ್ಲ. ಇದ್ರ ಕಡೆ ಏನಾದ್ರೂ ಸರ್ಕಾರ ನೋಡಿದಾಗ ಈ ಯೋಜನೆಗೆ ಏನಾದ್ರೂ ಅದನ್ನ ಇದು ಕಳೆದ 3 ವರ್ಷಗಳಿಂದ ನಾವು ಒಂದು ಮನೆ ಕೊಟ್ಟಿಲ್ಲ. ಕಾರಣ ಅಂದ್ರೆ ಹಿಂದಿನವರು ಎಕ್ಸೆಸ್ ಕೊಟ್ಟೋಗಿದ್ರು. ಅದನ್ನ ಪೇಮೆಂಟ್ ಮಾಡ್ಲಿಕ್ಕೆ ಈಗ ನೀವು ಹೇಳ್ದಂಗೆ ಅದು ಅರ್ಧಂಬರ್ಧ ಆಗಿದ್ದನ್ನ ಪೂರ್ಣಗೊಳಿಸ್ಲಿಕ್ಕೆ ನಮ್ಮ ಹೊಸದನ್ನ ಸ್ಟಾಪ್ ಮಾಡಿದೀವಿ. ಹಳೆದನ್ನ ಮುಗಿಸ್ತಾ ಇದ್ವಿ. ಈ ವರ್ಷದಿಂದ ಹೊಸದು ಕೊಡ್ತೀವಿ. ಈ ವರ್ಷ ಹೊಸ ಮನೆಗಳನ್ನ ಸಂಪೂರ್ಣವಾಗಿ ಫ್ರೀ ಇದೆ. ಸಂಪೂರ್ಣವಾಗಿ ಫ್ರೀ ಇದ್ರಾಗಿಲ್ಲ. ಗವರ್ಮೆಂಟ್ ಲ್ಯಾಂಡ್ ಡೆವಲಪ್ಮೆಂಟ್ ನಾವು ಕೊಡ್ತೀವಿ. ಇನ್ನು ಪರ್ಚೇಸ್ ಮಾಡ್ರು ಕೂಡ ಅದಕ್ಕೊಂದು ಲಿಮಿಟೇಷನ್ ಇದೆ. ಜಾಸ್ತಿ ಆದ್ರೆ ಅವ್ರು ಹಾಕ್ಬೇಕು. ಇಲ್ಲಾಂದ್ರೆ 20 ಲಕ್ಷದಾಗ ಎಕರೆ ಸಿಕ್ಕರೆ ಅವ್ರೇನ್ ಹಾಕೋದು ಅವಶ್ಯಕತೆ ಇಲ್ಲ. ನಾವು ಮಾಡ್ತೀವಿ. ಸಚಿವ ಸಂಪುಟ ಪುನರ್ರಚನೆ ಆಗತ್ತಾ? ಯಾಕಂದ್ರೆ ಏನಿಲ್ಲ, ಅದು ಬೇಡ. ಈಗ ಅದು ಬೇಡ, ಮುಗಿದು ಎಷ್ಟು ಸಲ ಹೇಳಿದ್ರು ಹೇಳಿ. ಅದು ಅಲ್ಲೇ ಬೆಂಗಳೂರಾಗ ಹೇಳೋಣ. ಇದು ಇಂಪಾರ್ಟೆಂಟ್ ಇದೆ. ಇದನ್ನ ಮಾಡೋಣ ಫಸ್ಟ್. ಸರ್, ಈಗ ಹಳ್ಳ್ಯಾಗ ಸರ್ಕಾರಿ ಜಾಗನೂ ಸಿಗ್ತಾವು, ಬಡವ್ರಿಗೆ ಅನುಕೂಲ ಮಾಡಿ ಕೊಡ್ಬೋದು. ಈಗ ಸಿಟಿ ಲೆವೆಲ್ಗೆ ಬೆಳಗಾವಿ ಅಂತ ಸಿಟಿ ಒಳಗೆ ಬಹಳಷ್ಟು ಜನ ಬಡವರು ವಂಚಿತರಾಗ್ತಾ ಇದ್ರು. ಅವ್ರಿಗೆ ನಿವೇಶನೂ ಇಲ್ಲ, ಅವ್ರ ಮನೆ ಕಟ್ಕೊಳಕ ಅದು ಖರೀದಿ ಮಾಡಕ್ಕೂ ಸಾಧ್ಯ ಇಲ್ಲ. ಸಿಟಿ ಲೆವೆಲ್ದಾಗ ಏನಾದ್ರು ಅದನ್ನ ನೋಡೋಣ. ಈಗ ನಾವು ನಗರಸಭೆ ಮಟ್ಟ ಅಲ್ಲಿವರೆಗೆ ಬಂದಿದ್ದೀವಿ. ಗ್ರಾಮ ಪಂಚಾಯತಿ ಇದೆ, ಪಟ್ಟಣ ಪಂಚಾಯತಿಗೆ ಪ್ರಯೋಜನ ಮಾಡಿದೀವಿ, ನಗರಸಭೆ ಮಾಡಿದೀವಿ. ಈ ಕಾರ್ಪೊರೇಷನ್ ಮಾಡಿಲ್ಲ. ಯಾಕಂದ್ರೆ ಅದ್ ನೋಡೋಣ ಮೊದಲು ಇದ್ರಲ್ಲಿ ನಮ್ಗೆ ಏನ್ ನ್ಯೂನ್ಯತೆ ಕಂಡು ಬರ್ತಾವ, ಏನ್ ಸಮಸ್ಯೆ ಎದುರಾಗ್ತದ, ಅದನ್ನ ಸರಿ ಮಾಡಲಿ ಆದ್ರೆ ಮುಂದಿನ ಹೆಜ್ಜೆ ಇಲ್ಲಿ ಕೂಡ ಇಡ್ತೀವಿ. ನೋಡೋಣ. ಯಾಕಂದ್ರೆ ಇದು ಆದ್ಮ್ಯಾಗ ಪ್ಲಸ್ ಮೈನಸ್ ಬಂದೇ ಬರ್ತೈತಿ. ಏನು ಮತ್ತೆ ಮಾಡಿಫೈ ಮಾಡಬೇಕು
ಬದಲಾವಣೆ ಮಾಡಬೇಕು. ನಾವೀಗ ಗ್ರಾಮ ಪಂಚಾಯತಿಗೆ 20 ಲಕ್ಷ ಇದೆ ಖರೀದಿಗೆ, ಪಟ್ಟಣ ಪಂಚಾಯತಿಗೆ 40 ಲಕ್ಷ ಇದೆ, ನಗರಸಭೆಗೆ 50 ಲಕ್ಷ ರೂಪಾಯಿ ಇದೆ ಪರ್ಚೇಸ್ ಲ್ಯಾಂಡ್. ಸೊ ಕಾರ್ಪೊರೇಷನ್ ಇನ್ನು ವಿಷಯ ಅಂತಂದ್ರೆ ಇದು ನೋಡೋಣ, ಒಂದು ವರ್ಷ ಯಾವ ರೀತಿ ಕೆಲಸ ಮಾಡ್ತೈತಿ ಇದು ಯೋಜನೆ ನೋಡಿ ಮುಂದಿನ ಸ್ಟೆಪ್ ಅನ್ನ ಇಡ್ತೀವಿ. ಈಗ ಸಾಕಷ್ಟು ಯೋಜನೆಗಳು ಕೆಳ ಹಂತದವರೆಗೂ ಕೂಡ ತಲುಪಂಗಿಲ್ಲ ಅನ್ನುವಂಥದ್ದು. So ನೀವೇನಾದ್ರೂ ಈ ಒಂದು ಯೋಜನೆ ಒಳಗೆ ಹೊಸ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ, ಯಾಕಂದ್ರೆ ಇದ್ದವರೇ ಸ್ವಲ್ಪ ಇನ್ಫ್ಲೂಯೆನ್ಸ್ ಬಳಸಿ ಅವನ್ನ ತಗೊಳ್ಳುವಂತದ್ದು ಆಗ್ತಾ ಇದೆ ಸರ್ ಕಡೆಗಳಲ್ಲಿ. ಅಲ್ಲ, ಅದರಲ್ಲೇ ನಮ್ಮ ಪಾತ್ರ ಇದೆ. ಇದು ಆಯ್ಕೆ ಮಾಡೋದು ಗ್ರಾಮ ಪಂಚಾಯತಿ, ನಗರಸಭೆ, ಪಟ್ಟಣ ಪಂಚಾಯತಿ ಮಾಡ್ತಾರೆ. ಅವ್ರಿಗೆಲ್ಲ 1-2 ಎಕರೆ ಕೊಡ್ತಾರೆ ಅಷ್ಟು. ಅಲ್ಲಿ ಹೋಗಿ ನಾವು ಅದನ್ನ ಪ್ಲಾನ್ ಮಾಡಿ ಡೆವಲಪ್ ಮಾಡ್ತೀವಿ ಅಷ್ಟೇ. ಅದು ಅಲಾಟ್ಮೆಂಟ್ ಎಲ್ಲ ಅವ್ರದೇ, ನಮ್ದು ಅಲಾಟ್ಮೆಂಟ್ ವಿಚಾರದಲ್ಲೂ ಸ್ವಲ್ಪ ಅಲ್ಲ, ಅಲ್ಲೇ ಆಗಿರ್ಬೋದು, ಅಲ್ಲೇ ಆಗಿದ್ದು ಅಲ್ಲೇ ಅಥಾರಿಟಿ ಅವ್ರು ಮಾಡ್ಬೇಕು. ನಮ್ದು ಅದಕ್ಕೂ ಏನು ಸಂಬಂಧ ಇಲ್ಲ, ಓನ್ಲಿ ಡೆವಲಪ್ಮೆಂಟ್. ಅದೇ ಪಾರದರ್ಶಕವಾಗಿ ನಡಿಬೇಕಾದ್ರೆ ನಾವು ಯಾವ ರೀತಿ ಪ್ಲಾನ್ ಮಾಡ್ತೀವಿ? ಅಲ್ಲ, ಅಲ್ಲೇ ನಮ್ಮ ಪಾತ್ರ ಏನಿಲ್ಲ, ಅಲ್ಲಿ ಬರೀ ಡೆವಲಪ್ಮೆಂಟ್ ಅಷ್ಟೇ ನಮ್ಮ ಪಾತ್ರ. ಈಗ ನಗರಸಭೆಯವರು 1-2 ಎಕರೆ ಕೊಡ್ತಾರೆ, ಅಲ್ಲಿ ಯಾವ ಸೈಜ್ ಅಂತ ನೋಡಿ ಅದನ್ನ ಆ ಸೈಜ್ ಡೆವಲಪ್ ಮಾಡಿ ಕೊಟ್ಟಿದ್ದೀವಿ. DC ಅವ್ರು ಇರ್ತಾರೆ, ಗ್ರಾಮ ಪಂಚಾಯತ್ ಅವರ CO ಇರ್ತಾರೆ, ಅವ್ರ ಅಥಾರಿಟಿ ಅವ್ರ ಕಮಿಟಿ. ಇಲ್ಲ, ಮಾರ್ಗಸೂಚಿಗಳನ್ನ ಮಾಡುವಾಗ ಮೊದಲು ಯಾರು ತಗೊಂಡೇರಿ, ಇದ್ದವ್ರಿಗೆ ಮನೆ ಇಲ್ಲ, ಯಾರಿಗಿಲ್ಲ ಅವ್ರಿಗೆ ಕೊಡ್ತಾರೆ. ಸೈಟ್ಲೆ ಈಗ ಸರ್ವೆ ಒಂದು ರಿಪೋರ್ಟ್ ಇದೆ ಎಲ್ಲ ಪಂಚಾಯತಿಯಲ್ಲಿ, ಅದ್ರ ಪ್ರಕಾರನ ಅದು ಅಲಾಟ್ಮೆಂಟ್. ಈಗ ನಾವು ಹೊಸದೇನ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಮತ್ತೆ ಬೇಕಾದ್ರೆ ಅಲ್ಲಿ ಹೆಸರು ಬರ್ಸ್ಬೇಕು. ಅವ್ನ್ 200 ಇದ್ರೆ 200 ನಂಬರ್ ಬಂದಾಗ ಅವ್ನು ತಗೋಬೇಕು, ಇಲ್ಲಾಂದ್ರೆ ಮೇಲ್ಗಡೆ ಯಾರು ಇರ್ತಾರ ಅವ್ರಿಗೆ ಡೈರೆಕ್ಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.